15,000 ಜನಸಂಖ್ಯೆ ಹೊಂದಿರುವ ತುಮಕೂರು ತಾಲೂಕು ಹೆಗ್ಗೆರೆ ಗ್ರಾಮ ಪಂಚಾಯಿತಿ ಅತಿ ದೊಡ್ಡ ಪಂಚಾಯಿತಿ. ಸ್ವಂತ ಕಟ್ಟಡವೇ ಇಲ್ಲ. ಗ್ರಾಮಸ್ಥರಿಂದ ಸಮುದಾಯ ಭವನ ಬಿಟ್ಟುಕೊಡಲು ಆಗ್ರಹ. ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಗೆ ಏಕೈಕ ಸಮುದಾಯ ಭವನದಲ್ಲಿ ಕಾರ್ಯ ಮಾಡಲಾಗುತ್ತಿದೆ. ದಿನಾಂಕ 27/8/2024 ಪಂಚಾಯಿತಿಯ ಸಾಮಾನ್ಯ ಸಭೆಯು ಪಿಡಿಒ ಮತ್ತು ಅಧ್ಯಕ್ಷರ ನೇತೃತ್ವದಲ್ಲಿ ನಡೆಯಿತು. ಸದಸ್ಯರೆಲ್ಲರೂ ಸಭೆ ನಡೆದಿದ್ದ ಬಗ್ಗೆ ಆಕ್ರೋಶಗೊಂಡರು. 2 ತಿಂಗಳಿಗೊಮ್ಮೆ ಸಭೆ ನಡೆಸಿ ಎಂದು ಒತ್ತಾಯಿಸಿದರು. ತನ್ನ ಹಿಂದಿನ ವರ್ಷದ ಖರ್ಚು ವೆಚ್ಚಗಳ ಬಗ್ಗೆ ಚರ್ಚಿಸಲಾಯಿತು. 2023-24ರಲ್ಲಿ 90 ಲಕ್ಷ, 2024-25ರಲ್ಲಿ ಇದುವರೆಗೆ 38 ಲಕ್ಷ ವಸೂಲಿಯಾಗಿದೆ. ಇದರಲ್ಲಿ ಚರಂಡಿ, ವಿದ್ಯುತ್, ದೀಪ, ಕುಡಿಯುವ ನೀರು ಖರ್ಚು ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಆದರೆ ಸದಸ್ಯರು ಹಿಂದಿನ ವರ್ಷದ ಹಣ ಪಂಚಾಯಿತಿಗೆ ಸುಮಾರು 8 ಲಕ್ಷ ಹಣ ಬಂದಿಲ್ಲ ಎಂದು ಆರೋಪಿಸಿದ್ದಾರೆ. ಬರೀ 17 ಲಕ್ಷ ಬಂದಿದೆ. ಈ ಬಗ್ಗೆ ಪಿಡಿಒ ಉತ್ತರಿಸಿ ಎಂದು ಸದಸ್ಯರು ಒತ್ತಾಯಿಸಿದ್ದಾರೆ. ಪಿಡಿಒ ಉತ್ತರಿಸಿ ಸಿಬ್ಬಂದಿಗೆ ವೇತನ ಕೊಟ್ಟಿದ್ದೇವೆ ಎಂದಿದ್ದಾರೆ. ಇದಕ್ಕೆ ಸಿಬ್ಬಂದಿ ವರ್ಗ ಎಲೆಕ್ಟ್ರಿಷಿಯನ್ ಉಮೇಶ್, ವಾಟರ್ ಮ್ಯಾನ್ ಸುರೇಶ್, ಕಂಪ್ಯೂಟರ್ ವೇದಾವತಿ ಇನ್ನು ಮುಂತಾದ ಸಿಬ್ಬಂದಿ ನಮಗೆ ವೇತನ 4 ತಿಂಗಳಿನಿಂದ ಕೊಟ್ಟಿಲ್ಲ ಎಂದು ಅಳಲನ್ನ ತೋಡಿಕೊಂಡಿದ್ದಾರೆ. 2023ರಲ್ಲಿ 58 ಲಕ್ಷ ರು ಅವ್ಯವಹಾರ ನಡೆದಿದ್ದು, ಈ ಬಗ್ಗೆ ತನಿಖೆ ನಡೆದು ಹಿಂದಿನ ಪಿಡಿಒ ರಾಘವೇಂದ್ರನನ್ನ ಅಮಾನತಿನಲ್ಲಿ ಇಡಲಾಗಿದೆ. ಜೊತೆಗೆ ಕರ ವಸೂಲಿ ಮಾಡುತ್ತಿದ್ದ ರಂಗನಾಥ್ ಕೂಡ ತನಿಖೆಗೆ ಒಳಪಟ್ಟು ಬರಬೇಕಾದ ಹಣವನ್ನ ಪಂಚಾಯಿತಿಗೆ ತುಂಬುವಂತೆ ಅಧ್ಯಕ್ಷರಾದ HR ರೇವಣ್ಣ ಆಗ್ರಹಿಸಿದ್ದಾರೆ. ಹೆಗ್ಗೆರೆ 3ನೇ ವಾರ್ಡ್ನ ಸದಸ್ಯ ಶಿವಣ್ಣನವರು ಪಂಚಾಯಿತಿಯಲ್ಲಿ ಅವ್ಯವಹಾರ ಜಾಸ್ತಿ ನಡೆಯುತ್ತಿದ್ದು, ಸರಿಯಾಗಿ ಗ್ರಾಮ ಸಭೆಯು ವಾರ್ಡ್ ಸಭೆ ನಡೆಸುತ್ತಿಲ್ಲ. ಅಧ್ಯಕ್ಷರು ಅಸಮರ್ಥರಾಗಿದ್ದಾರೆ. ಸರಿಯಾದ ರಸ್ತೆ, ಬೀದಿ ದೀಪ, ಕುಡಿಯುವ ನೀರು, ಗ್ರಾಮ ನೈರ್ಮಲ್ಯ ನಿರ್ವಹಿಸುತ್ತಿಲ್ಲ ಎಂದು ಆರೋಪಿಸಿದ್ದಾರೆ. ಗ್ರಾಮಸ್ಥರಿಂದ ಸಮುದಾಯ ಭವನ ಬಿಟ್ಟುಕೊಡಲು ಆಗ್ರಹ. ಭವನ ತೆರವುಗೊಳಿಸಿ ಎಂದು ಸಾರ್ವಜನಿಕರು ಆಗ್ರಹಿಸಿ, ನಮಗೆ ಸಭೆ ಸಮಾರಂಭ, ನಾಮಕರಣ ಇತ್ಯಾದಿ ಮಾಡಲು ಇರೋದು ಇದೊಂದೇ. ಇಲ್ಲದಿದ್ದರೆ ಶೌಚಾಲಯಗಳಿಗೆ ಬೀಗ ಹಾಕುತ್ತೇವೆ ಎಂದು ಜನರು ಒತ್ತಾಯಿಸಿದ್ದಾರೆ. ಮತ್ತು ಪಂಚಾಯಿತಿಯ ದುರಾಡಳಿತದಿಂದ ಯಾವುದೇ ಕಾಮಗಾರಿಗಳು ನಡೆಯುತ್ತಿಲ್ಲ. ಬಂದ ಹಣ ಬರೀ ಸಿಬ್ಬಂದಿಗೆ ಸಾಕಾಗುತ್ತಿಲ್ಲ ಎನ್ನುತ್ತಾರೆ ಪಿಡಿಒ. ಹೀಗಾಗಿ ಒಕ್ಕರಲಿನಿಂದ ಜನರು ನಮಗೆ ಪಂಚಾಯಿತಿ ಬೇಡ, ತುಮಕೂರಿಗೆ ಸೇರ್ಪಡೆ ಮಾಡಿಸಿ ಎಂದು ಆಗ್ರಹಿಸಿದ್ದಾರೆ. ವರದಿ ಶಿವಣ್ಣ ಜೊತೆ ಶ್ರೀಕಾಂತ್, ತುಮಕೂರು. ನಮಸ್ಕಾರ. ನಾವು ಹೆಗ್ಗೆರೆ ಗ್ರಾಮಸ್ಥರು ಸರ್. ನಾವಿಲ್ಲಿ ಬಂದಿರೋ ಉದ್ದೇಶ ಏನು ಅಂತಂದರೆ, 2022ರಲ್ಲಿ ಕೆರೆ ಹರಾಜಾಯಿತು ಸರ್. ನಾವು 40 ವರ್ಷದ ನಂತರ ನಮ್ಮ ಹೆಗ್ಗೆರೆ ಕೆರೆ ತುಂಬಿರೋದು. ಆ ಕೆರೆ ತುಂಬಿದಂಥ ಹೆಗ್ಗೆರೆ ಕೆರೆ ಏರಿ ಮೇಲೆ ನೀರು ಒಳ್ಳೆ ಬಂದು ದುರಸ್ತಿ ಆಗೋ ಇದರಲ್ಲಿತ್ತು ಸರ್. ಅವಾಗ ಯಾರು ಜಿಲ್ಲಾ ಪಂಚಾಯತ್ CEO ಅವ್ರು ಬಂದುಬಿಟ್ಟು ಅದನ್ನು ನೋಡಿ ಇದೊಂದು ಫಸ್ಟು ಪಂಚಾಯತ್ಗೆ ಕೆರೆ ಅಭಿವೃದ್ಧಿ ಮಾಡಿ ಅಂತ ಹೇಳ್ಬಿಟ್ಟು ತಿಳಿಸ್ಬಿಟ್ಟು ಹೋದರು ಸರ್. ಅದು ತುಂಬಿ ಹೋದಂಥ ಅದರಾದಮೇಲೆ 2 ಲೋಡ್ ಮಣ್ಣು ಓಡಿಸ್ಬಿಟ್ಟು ಅದನ್ನು ಬಿಗಿ ಮಾಡಿದ್ ಬಿಟ್ಟರೆ ತಿರುಗಿ ಇಲ್ಲಿವರೆಗೂ ಯಾವುದೇ ಒಂದು ಅಭಿವೃದ್ಧಿನೂ ಆಗಲಿಲ್ಲ. ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ತಾಲೂಕ್ ಪಂಚಾಯತಿ ಮಾಜಿ ಸದಸ್ಯರು. ಹೆಗ್ಗೆರೆ ಗ್ರಾಮ ಪಂಚಾಯತಿ ಸುಮಾರು ಬೃಹದಾಕಾರವಾಗಿ ಬೆಳೆದಿದೆ. ಹೆಗ್ಗೆರೆ ಗ್ರಾಮ ಪಂಚಾಯತಿ ಬೃಹದಾಕಾರವಾಗಿ ಬೆಳೆದಂಥ ಸಂದರ್ಭದಲ್ಲಿ ಯಾವುದೇ ಅಭಿವೃದ್ಧಿಗಳನ್ನ ಕಾಣ್ತಿಲ್ಲ. ಪಂಚಾಯತಿಗೆ ಸುಮಾರು ವರ್ಷಕ್ಕೆ 1.25 ಕೋಟಿ 1.5 ಕೋಟಿ ಟ್ಯಾಕ್ಸ್ ಬರುತ್ತೆ. ಆ ಟ್ಯಾಕ್ಸಿನ ಹಣನ ಇವತ್ತಿನ ತನಕ ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಏನಕ್ಕೆ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅಂತ ಇವರು ಮೀಟಿಂಗ್ಗಳಲ್ಲಿ ಸದಸ್ಯರು ಮಾತಾಡಬೇಕು. ದುಡ್ಡು ಬರ್ತಾಯಿತೆ, ಎಲ್ಲಿ ಬರ್ತಾಯಿತೆ, ಎಲ್ಲಿ ಹೋಗ್ತಾಯಿತೆ ಅಂತ. ಅದನ್ನು ಕೇಳೋಕ್ಕೆ ಪಂಚಾಯತಿಗೆ ಬಂದರೆ ಕೆಲವು ಮೆಂಬರು ದುಂಡಾವರ್ತನೆ ಮಾಡ್ತಾರೆ, ದಬ್ಬಾಳಿಕೆ ಮಾಡ್ತಾರೆ. ನೀನು ಯಾರು ಕೇಳೋಕ್ಕೆ ಅಂತ ಹೇಳ್ತಾರೆ. ಉದಾಹರಣೆಗೆ ನಿನ್ನೆ ಒಂದು ಗ್ರಾಮ ಪಂಚಾಯತಿ ನಾನು ಮಾಜಿ ಅಧ್ಯಕ್ಷರಾಗಿ ಒಂದೆರಡು ಅರ್ಜಿಗಳು ಕೊಡೋದಕ್ಕೆ ಬಂದಿದ್ದೆ. ನಾನು ಕಂಪ್ಯೂಟರ್ ಆಪ್ರೇಟ್ರು ವೇದಾವತಿ ಅಂತ ಹೇಳ್ಬಿಟ್ಟು, ನೀವು ಯಾಕೆ ಕೇಳ್ತೀರ ಅದನ್ನು ಅಂತ ಹೇಳ್ತಾಳೆ ಅಮ್ಮ. PDO ಅವರೇ ಅದನ್ನು ಕಂಪ್ಲೇಂಟ್ ಮಾಡಿದ್ದೀನಿ ನಾನು. ಅಧ್ಯಕ್ಷರು ಕೇಳಿದರೆ ನಿಂದೇನಿದ್ರೆ ನೀನು ನೋಡ್ಕೊಂಡು ಹೋಗು, ನೀನು ಯಾಕೆ ಪಂಚಾಯತಿ ವಿಚಾರಕ್ಕೆ ಬರ್ತೀಯ ಅಂತ ಹೇಳ್ತಾರೆ ಅಧ್ಯಕ್ಷರು. ಆ ವಿಚಾರವಾಗಿ ಭ್ರಷ್ಟಾಚಾರದ ಬಗ್ಗೆ 1.25 ಕೋಟಿ 1.5 ಕೋಟಿ ಭ್ರಷ್ಟಾಚಾರ ಆಗಿದೆ. ಅದನ್ನು CEO ತನಿಖೆ ಮಾಡ್ತಿದ್ದೆ ಸರ್ಕಾರದ ಮಟ್ಟದಲ್ಲಿ. ಅದನ್ನು ಏನರಪ್ಪ ಇಷ್ಟೆಲ್ಲ ಆಗಿದೆ, ಅಭಿವೃದ್ಧಿಗಳಾಗ್ತಿಲ್ಲ ಅಂತಾರೆ. ನೀವು ಯಾರು ಕೇಳಬೇಡ್ರಿ, ನಮ್ಮ ಬಾಡಿ ಇದೆ, ನಾವು ಮಾಡ್ತೀವಿ ಅಂತ ಹೇಳ್ತಾರೆ. ಈ ಬಾಡಿ ಅಧ್ಯಕ್ಷರಿಂದ ಹಿಡಿದು ಅಧ್ಯಕ್ಷರು ಏನು ಹೇಳ್ತಾರೆ, ನಾವೇನೋ ತೀರಾ ಕೇಳೋಕೋದ್ರೆ ದುಂಡಾವರ್ತಿನ ಮಾಡ್ತಾನೆ. ನಿಮ್ಮ ಹೆಂಡತಿ ಮಕ್ಕಳನ್ನ ಬಂದು ನಾವೇನು ಮಾಡಬೇಕು ಅಂತ ಕೇಳ್ತಾನೆ. ವಿತ್ ರೆಕಾರ್ಡ್ ಕೊಡ್ತೀನಿ ಅದನ್ನು. ಹೆಂಗೆ ಗ್ರಾಮಸ್ಥರು ಯಾರು ಬರೋದಕ್ಕೂ ಭಯಪಡ್ತಾರೆ ಸರ್. ಇಲ್ಲಿ ಟ್ಯಾಕ್ಸ್ ಕಟ್ಟೋದಕ್ಕೂ ಭಯಪಡ್ತಾರೆ, ಇಲ್ಲಿ ಬರೋಕ್ಕೂ ಭಯಪಡ್ತಾರೆ. 1.25 ಕೋಟಿ ಟ್ರಾನ್ಸಾಕ್ಷನ್ ಆಗ್ತಿದ್ದಂಥ ಪಂಚಾಯತಿ ಇವತ್ತು 60ರಿಂದ 70 ಲಕ್ಷಕ್ಕೆ ಬಂದಿದೆ. ಯಾಕೆ ಅಂದರೆ ಅವ್ರು ಕಟ್ಟಿದಂಥ ಹಣ ರಸೀದಿ ಹಾಕ್ತಾರೆ. ರಸೀದಿ ಹಾಕಿದ್ಮೇಲೆ ಡಿಲೀಟ್ ಮಾಡ್ತಾರೆ. ಇದನ್ನು ಅಧಿಕಾರ ಕೊಟ್ಟವ್ರು ಯಾರು ಇದಕ್ಕೆ? ಡಿಲೀಟ್ ಆಗ್ತಿದೆ ಅಂದರೆ ಸಾರ್ವಜನಿಕರು ನೆಕ್ಸ್ಟ್ ಇಯರ್ ದುಡ್ಡು ಕಟ್ಟಕ್ಕೆ ಬರ್ತಾರೆ ಸರ್ ಪಂಚಾಯತಿಗೆ. ದುಡ್ಡು ಕಟ್ಟಕ್ಕೆ ಬಂದಂಥ ಸಂದರ್ಭದಲ್ಲಿ ಅದ್ರ ರಸೀಪ್ಟ್ ನೋಡ್ತಾರೆ. ಏನು ದುಡ್ಡು ಕಟ್ಟಿದ್ದೀವ್ರಿ ಅಂತ ಅಂದರೆ, ಇಲ್ಲ ಹೊಸರಿ ಬ್ಯಾಲೆನ್ಸ್ ಐತೆ. ಯಾಕಪ್ಪ ಹೊಸರಿ ನಾನು ಕಟ್ಟೋಗಿದ್ದೀನಿ. ಹೆಂಗ ಸರ್ ಗೊತ್ತಿಲ್ಲ, ಡಿಲೀಟ್ ಆಗಿದೆ, ನಮಗೆ ಗೊತ್ತಿಲ್ಲ. ಯಾರು ಡಿಲೀಟ್ ಮಾಡ್ತಾರೆ? ಸರ್ ಅದೇ ಕಂದಾಯ ವಸೂಲಾಗಿಲ್ಲ ಅಂತಾರೆ. ಎಕ್ಸ್ಪೆಂಡಿಚರ್ ಮಾಡೋಕ್ಕೆ ದುಡ್ಡಿಲ್ಲ ಅಂತ ಹೇಳ್ತಾರೆ.
ಹಾಂ, ಅದಕ್ಕೆ ಸಂಬಳ ಇದಾಗಿದೆ. ಈಗ ನೇರವಾಗಿ ತಮ್ಮ ಮುಂದೆನೇ 5.5 ಲಕ್ಷ ರೂಪಾಯಿ ಅಮೌಂಟು ಕೊಟ್ಟಿದ್ದೀನಿ ಸ್ಯಾಲ್ರಿ ಇದಾಗಿ ಅಂತ ಹೇಳಿದ್ರು. ತಾವು ಅದಕ್ಕೆ ಏನು ಉತ್ತರ ಹೇಳ್ದಲ್ಲೇ ಸುಮ್ಮನೆ ನಿಂತಿದ್ರಿ, ನೀವು ಹೇಳ್ಬೋದಾಗಿತ್ತಲ್ಲ ಸರ್. ಅಲ್ಲಿ ವರ್ಕರ್ಸ್ನ ಯಾರನ್ನೂ ಏನು ಕೇಳಿಲ್ವಲ್ಲ ಸರ್, ಅವ್ರವ್ರೇ ಮಾತಾಡ್ತಾ ಇದ್ರು. ಬಟ್ ನಿಮಗೆ ಹಣ ನೀಡಿದ್ದೀವಿ ಅಂತ ನಿಮ್ಮ ಮುಂದೆನೇ ಹೇಳ್ತಿರ್ಬೇಕಾದ್ರೆ ತಾವೊಂದು ಕ್ವಶನ್ ರೈಸ್ ಮಾಡ್ಬೋದಾಯ್ತಲ್ಲ ಸರ್, ನಮ್ಗೆ ಯಾವುದೇ ರೀತಿ ಸ್ಯಾಲ್ರಿ ಆಗಿಲ್ಲ ಅಂತೇಳಿ. ಸರ್ ಏನಿಲ್ಲ, ವರ್ಕರ್ಸು ಸೆಂಟ್ರಲ್ ಏನು ಮಾತಾಡಂಗಿರಲ್ಲ ಮೆಂಬರ್ ಮೀಟಿಂಗ್ ಮಾಡಬೇಕಾದ್ರೆ, ಹಾಗಾಗಿ ನಾವೇನು ಮಾತಾಡೋಕ್ಕಾಗಲ್ಲ ಸರ್. ನಮ್ಮನ್ನು ಸಪ್ರೇಟಾಗಿ ಕರೆಸ್ತಾಗ ನಾವು ಹೇಳೋ ಅಧಿಕಾರ ಇರ್ತದೆ. ಮೆಂಬರ್ ಮೀಟಿಂಗಲ್ಲಿ ನಾವೇನು ಮಾತಾಡೋ ಅಂತ ಅಧಿಕಾರ ಇಲ್ಲ ಸರ್. ವೇದಾವತಿ ಕಂಪ್ಯೂಟರ್ ಆಪರೇಟ್ರು. 4 months ದೊಡ್ಡ ಮಟ್ಟದಲ್ಲಿ ಆರೋಪ ಮಾಡ್ತಾ ಇದ್ರಲ್ಲ ಮೇಡಮ್, ಏನಾನ ಬಂದು ಇಲ್ಲಿ ಸದಸ್ಯರುಗಳು ಬಂದು ಕೇಳಿದ್ರೆ ನೀವ್ಯಾರು ಬಂದು ಕೇಳಕ್ಕೆ ಅಂತ ಸದಸ್ಯರು ಯಾರು ಕೇಳಿಲ್ಲ ಸರ್, ಸಾರ್ವಜನಿಕರು ಯಾರು ಕಂಪ್ಲೇಂಟ್ ಮಾಡಿಲ್ಲ ಸರ್. ನಾನು ಬೇಕಾದ್ರೆ ಹೊರಗಡೆ ಯಾರನ್ನಾರು ಸಾರ್ವಜನಿಕರನ್ನ ಕೇಳಿ ಸರ್, ನಾನು ಬಂದಾಗೆಲ್ಲ ನಾನು ಸಾರ್ವಜನಿಕವಾಗಿ ರೆಸ್ಪಾನ್ಸ್ ಮಾಡಿ ಹೇಳ್ತೀನಿ ಸರ್. ಅವರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿರೋದನ್ನ ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋದಾಗ ಕೇಳೋ ತಾಳ್ಮೆ ಅವ್ರಿಗಿರಲಿಲ್ಲ ಸರ್, ಅದಕ್ಕೆ ಅವರು ಆ ಥರ ತಪ್ಪು ತಿಳ್ಕೊಂಡಿದ್ದಾರೆ ಸರ್. ಇಲ್ಲೇ ಸಾರ್ವಜನಿಕರು ಇದ್ದಾರೆ, ಕೇಳಿ ಸರ್. ನನಗೆ ಟಪಾಲ್ ಜೊತೆಗೆ ಬೇರೆ ವರ್ಕು ಇದೆ ಸರ್, ಟಪಾಲ್ ಒಂದೇ ಅಲ್ಲ, ಎರಡೂ ಮೇಂಟೈನ್ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಿದ್ದೀನಿ ಸರ್. 10 ವರ್ಷದಿಂದ ಕೆಲಸ ಮಾಡಿದ್ದೀನಿ, ಯಾವುದೇ ರೀತಿ ನನ್ನ ಬಗ್ಗೆ ಆರೋಪಗಳಿಲ್ಲ. ಇವ್ರು ವೈಯಕ್ತಿಕವಾಗಿ ಮಾಡ್ತಿರೋದಕ್ಕೆ ನಾನು ಹೊಣೆ ಆಗೋಕ್ಕಾಗಲ್ಲ ಸರ್. ಇಲ್ಲ, ಖಂಡಿತವಾಗೂ ನಾವು ಯಾವುದು ಫೋನ್ ಆ ಥರ ಏನು ಎತ್ತದಂಗೆ ಏನಿರಲ್ಲ. ಇವಾಗ ಅನಿವಾರ್ಯ ಸಂದರ್ಭಗಳಲ್ಲಿ ಇವಾಗ ಮೀಟಿಂಗ್ ಇತ್ತು, ಇವಾಗ ನೀವೇ ಫೋನ್ ಮಾಡಿದ್ರಿ. ಈಗ ಈ ಸಂದರ್ಭದಲ್ಲಿ ಫೋನ್ ತೆಗಿಯೋಕ್ಕಾಗುತ್ತಾ? ತೆಗಿಯೋಕ್ಕಾಗುತ್ತಾ? ಈಗ ನಾನು ಯಾವುದು ಒಂದು ನಿಮಿಷ, ನಾವು ಈಗ ಒಂದೇ ಪಂಚಾಯತಿಲಿ ಇದ್ದಿದ್ರೆ ತೊಂದರೆ ಇಲ್ಲ, ಹಂಗೇನಿಲ್ವಲ್ಲ ಇವರು ಅಬಾರಿ ಮೊನ್ನೆ ಹೋದ 15 ದಿವಸದಿಂದ ತಿಂಗಳಾಯ್ತು ಸರ್, ಬಂದು 2 ತಿಂಗಳು. 2 ತಿಂಗಳಿಂದ. ಈಗ ನಾವು 2 ಪಂಚಾಯತಿ ಚಾರ್ಜ್ ಇರುವಂಥದ್ದು, 2 ಪಂಚಾಯತಿದು ಕರ್ತವ್ಯ ಇರುತ್ತೆ. ಇಲ್ಲಿ 3 ದಿವಸ, ಅಲ್ಲಿ 3 ದಿವಸ. ಈಗ ಇಲ್ಲಿ ಮೀಟಿಂಗ್ ಇರುತ್ತೆ ಅಂತ ಅಲ್ಲೂ ಇದೇ ಥರ ಏನೇನು ಇರುತ್ತೋ ಕರ್ತವ್ಯಗಳು ಅಲ್ಲೂ ಮಾಡಲೇಬೇಕಾದಂಥ ಅನಿವಾರ್ಯ ಇರುತ್ತೆ. ಇವಾಗ ಕೆಲವೊಂದು ಈಗ ಜಿಲ್ಲಾ ಪಂಚಾಯತಿ ಇರ್ಬೋದು, ತಾಲೂಕು ಪಂಚಾಯತಿ ಇರ್ಬೋದು, ಮೀಟಿಂಗ್ ಕರೀತಾರೆ. ಮೀಟಿಂಗಲ್ಲೂ ನಾವು ಅಟೆಂಡ್ ಮಾಡೋದಕ್ಕಾಗೋದಿಲ್ಲ. ಕೆಲವೊಂದು ಸಂದರ್ಭದಲ್ಲಿ ಆಮೇಲೆ ನಾವು ರಿಟರ್ನ್ ವಾಪಸ್ಸು ಮಾಡಿರ್ತೀವಿ. ನಾವೇನು ಈಗ ಪಂಚಾಯತಿಗೆ ಬಂದೋ ಅಂಥ ಸಂದರ್ಭದಲ್ಲಿ ಒಟ್ಟು ಕಂದಾಯ ವಸೂಲಿ ಆಗಿದ್ದು 36 ಲಕ್ಷ. ಬಟ್ ನಾವು ಬಂದಾಗ ಅಷ್ಟು ಅಮೌಂಟ್ ಏನು ನಮ್ಮ ಇದರಲ್ಲಿ ಇರಲಿಲ್ಲ. ಸಿಬ್ಬಂದಿಗಳಿಗೆ ವೇತನವೂ ಬಾಕಿ ಇತ್ತು. ಸೊ ಈಗೇನು ವಸೂಲಿ ಆಗಿದೆ ಅದರಲ್ಲಿ ವೇತನಗಳನ್ನು ಪಾವತಿ ಮಾಡ್ಕೊಂಡು ಬರ್ತಾಯಿದ್ದೀವಿ. ಬಾಕಿ ಇರುವಂಥದ್ದು ನಾವು ಪಾವತಿ ಮಾಡ್ಕೊಂಡು ಬರ್ತಾಯಿದ್ದೀವಿ ಸರ್. ವೇತನ ಒಂದೇ ಅಲ್ಲ, ಜೊತೆಗೆ ಸಾರ್ವಜನಿಕರ ಕೆಲಸ ಕಾರ್ಯ ಹೆಂಗಾಗ್ತಿದ್ದಾರೆ ಅಂತ ನಾವು ಹೌದು. ಸಾರ್ವಜನಿಕ ಕೆಲಸ ಕಾರ್ಯಗಳು ಅಂತಂತಂದರೆ ಈಗ ಏನು ಅಭಿವೃದ್ಧಿಗೆ ಏನು ನಮ್ಮ ಹತ್ರ ಅಮೌಂಟ್ ಕಲೆಕ್ಟ್ ಆಗುತ್ತೆ, ಆ ಕಲೆಕ್ಟ್ ಆಗಿರೋ ಅಮೌಂಟ್ನ ಅಭಿವೃದ್ಧಿಗೆ ಬಳಸುವಂಥದ್ದು. ಈಗೇನು ಬಂದಿದೆ ಅದನ್ನು ಈಗ ಸ್ವಚ್ಛತೆಗೇನೆ ಅರ್ಧ ಇದಾಗ್ತದೆ ಸರ್. ಹಿಂದಿನ ವರ್ಷದಲ್ಲಿ ಕಾಮಗಾರಿಗಳು ಸಂಬಂಧಪಟ್ಟಂಗೆ ಈಗ ನಾವು ಅದ್ರ ಬಗ್ಗೆ NREG ಇದೆ, ಯಾವುದು ಕಂದಾಯ ವಸೂಲಾಗಿದ್ದ ಅಮೌಂಟ್ ಸರ್ ಖಾಲಿ ಆಗಿದೆ ಅಂತ ಹೇಳಿದ್ರೆ ಹಗರಣ ಆಗಿದೆ, ಓದ್ಕೊಂಡು ಹೋಗಿದ್ದಾರೆ. ಈಗ ಹಗರಣ ಕಾರಣ ಆಗಿರೋ ವ್ಯಕ್ತಿ ನಿಮ್ಮ ಗ್ರಾಮ ಪಂಚಾಯತಿ ಒಳಗಡೆ ಕೂತ್ಕೊಳ್ತಾ ಇದ್ದಾರೆ, ಯಾರಿಗೆ ಅವ್ರು ಒಳಗಡೆ ಬರ್ತಾ ಇದ್ದಾರೆ, ಇಲ್ಲಿಗೆ ಬರೋ ಅಂತ ಅವಶ್ಯಕತೆ ಇಲ್ಲ. ಅಲ್ಲ, ಹಗರಣಕ್ಕೆ ಬಿಲ್ ಕಲೆಕ್ಟ್ರ್ ಕಾರಣ ಅಲ್ಲ, ಬಿಡಿ ಆತ ಬಿಲ್ ಕಲೆಕ್ಟ್ರು ಅಂದರೆ ಅವ್ನಿಗೇನು ಪವರ್ ಕೊಟ್ಟಿರಲಿಲ್ಲ. ಆ ಕಲೆಕ್ಷನ್ ಮಾಡಿದ್ನ ಕೊಡ್ತಿದ್ದು PDO ಕೊಡ್ತಿದ್ರು, ಸೆಕ್ರೆಟ್ರಿ ಕೊಡ್ತಿದ್ರು, ಬ್ಯಾಂಕಿಗೆ ತಗೊಂಡು ಕಟ್ಬರೋರು. ಆದರೂ ವಹಿವಾಟು ಅಷ್ಟೇ ಇದ್ದಿದ್ದು. ಅವನಿಗೆ ಕಂಪ್ಯೂಟ್ರ್ ಕೊಟ್ಟಂಥ ಸಂದರ್ಭದಲ್ಲಿ ಆಗಿರ್ತಕ್ಕಂಥದ್ದು 47 ಅಷ್ಟೇ. ಅಲ್ಲಿ ತನಕ ಅವ್ರಿಗೇನು ಕಂಪ್ಯೂಟ್ರ್ ಕೊಟ್ಟಿರಲಿಲ್ಲ. ಅಂದರೆ ಆಡಳಿತ PDO ಹೇಳಿದ್ದು ಮಾಡೋನು, ಅದಕ್ಕೆ ಮೆಂಬರ್ ಹೇಳಿದ್ದು ಮಾಡೋನು, ಅಧ್ಯಕ್ಷರು ಹೇಳಿದ್ದು ಮಾಡೋನು, ಸೆಕ್ರೆಟ್ರಿ ಹೇಳಿದ್ದು ಮಾಡೋನು, ಒಂಥರ ಎಲ್ಲ ಕಡೆಯೂ ಓಡಾಡ್ಕೊಂಡು ಮಾಡೋನು ಕೆಲಸ ಅಷ್ಟೇ ಆ್ಯಕ್ಟಿವ್ ಆಗಿದ್ದು. ಅವ್ನಿಗೆ ಯಾವುದೇ ಹಣಕಾಸಿನ ವ್ಯವಹಾರ ಅವ್ನಿಗೇನು ಕೊಟ್ಟಿರಲಿಲ್ಲ. ಅಂದರೆ ಹೋಗಿ ಮಾಡ್ಕೊಂಬರೋದೆಲ್ಲ ಅವನದೇ ಆಗಿತ್ತು. ಸೊ ಅವತ್ತಿನ ಕಲೆಕ್ಷನ್ ಏನಿರ್ತದೋ ಅದು PDOಗೆ ಕೊಟ್ಬಿಡೋರು. ಅದು ಲೆಕ್ಕ ತಗೊಂಡಿದ್ದೀವಿ ನಾವು. ಆಮೇಲೆ ಪಂಚಾಯತಿಗೆ ಇದಕ್ಕೆ ಬ್ಯಾಂಕಿಗೆ ಕೆಲಸ ನಡೀತಾ ಕಸಿಗೆ ಸಮಸ್ಯೆ ಇಲ್ಲ. ಏನು ಕೆಲಸ ನಡೀತೈತಲ್ಲ ಅಲ್ಲಿ, ಏನು ನಡೀತೈತಲ್ಲ, ಏನಾಗಿದೆ ಬೆಳಗ್ಗಿಂದ ಚರಂಡಿ ಮುಂದೆ ಮನೆ ಮುಂದೆ ಎಲ್ಲ ಬಂದು ಮಾಡ್ತೀನಿ ಮಾಡ್ತಾರೆ.